ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇಂದಿನ ನಮ್ಮ ಕತೆ 3 ಯುವ ಸನ್ಯಾಸಿಗಳು ಮತ್ತು ಒಬ್ಬ ಸುಂದರ ವಿಧವೆಯ ಬಗ್ಗೆ. ಈ ಮಹಿಳೆ ಈ ಹಳ್ಳಿಯಲ್ಲಿ ಒಬ್ಬ ವೇಶ್ಯೆ. ಈ ಕಥೆಯು ಹಲವು ರಹಸ್ಯಗಳಿಂದ ತುಂಬಿದೆ. ನೀವು ಹಿಂದೆಂದೂ ನೋಡಿರದ ಸನ್ನಿವೇಶಗಳು, ಈ ರೀತಿ ಕಾಣುವ ದೃಶ್ಯಗಳು ಮತ್ತು ಹಲವು ಬದಲಾವಣೆಗಳಿಂದ ಕೂಡಿದೆ. ಈ ಸನ್ಯಾಸಿಗಳು ಈ ಮಹಿಳೆಯನ್ನು ಹೇಗೆ ಭೇಟಿಯಾದರು? ಈ ಕತೆ ಹೇಗೆ ಕೊನೆಗೊಳ್ಳುತ್ತದೆ ಎಂದು ನೀವು ತಿಳಿದುಕೊಳ್ಳಲು ಬಯಸಿದರೆ ಇದನ್ನು ಸಂಪೂರ್ಣವಾಗಿ ಕೇಳಿ, ಏಕೆಂದರೆ ಏನೂ ತಿಳಿಯದೆ ಧ್ಯಾನ ಮಾಡುವುದು ವಿಷಕಾರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಾಮೆಂಟ್ನಲ್ಲಿ ತಿಳಿಸಿ. ಈಗ ನಿಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಬಹಳ ಪ್ರಾಚೀನ ಕಾಲದ ಈ ಕಥೆಯನ್ನು ನಾನು ನಿಮಗೆ ಹೇಳಲು ಪ್ರಾರಂಭಿಸುತ್ತೇನೆ. 3 ಸನ್ಯಾಸಿಗಳು ಸತ್ಯವನ್ನು ಹುಡುಕುತ್ತಾ ದೇಶಾದ್ಯಂತ ಅಲೆದಾಡುತ್ತಿದ್ದರು. ಅವರು 35 ರಿಂದ 40 ವರ್ಷ ವಯಸ್ಸಿನವರಾಗಿದ್ದರು. ಅವರು ತಪಸ್ಸಿನ ಜೀವನವನ್ನು ನಡೆಸಿದರು. ಅವರು ಹಳ್ಳಿಯಿಂದ ಹಳ್ಳಿಗೆ ಹೋಗಿ ಬೇಡಿಕೊಂಡರು ಮತ್ತು ಎಲ್ಲರಿಗೂ ಜೀವನದ ಸತ್ಯವನ್ನು ಕಲಿಸಿದರು. ಅವರ ಏಕೈಕ ಗುರಿಯಾಗಿತ್ತು ಸತ್ಯವನ್ನು ತಿಳಿದುಕೊಳ್ಳುವುದು. ಪ್ರತಿಯೊಬ್ಬ ಮನುಷ್ಯನೂ ತನ್ನ ಜೀವನದಲ್ಲಿ ಈ ಹುಡುಕಾಟವನ್ನು ಮಾಡಬೇಕು. ಒಮ್ಮೆ ಬೇಸಿಗೆಯಲ್ಲಿ ಸೂರ್ಯನು ಕಿರಣಗಳಿಂದ ಭೂಮಿಯನ್ನು ಸುಡುತ್ತಿದ್ದಾಗ 3 ಸನ್ಯಾಸಿಗಳು ಒಂದು ಹಳ್ಳಿಯನ್ನು ತಲುಪಿದರು. ಅದು ಒಂದು ಸಣ್ಣ ಹಳ್ಳಿಯಾಗಿತ್ತು. ಸುತ್ತಲೂ ಕೆಲವೇ ಮನೆಗಳು ಇದ್ದವು. ಹಸಿರು ಗ್ರಾಮಸ್ಥರು ತುಂಬಾ ಸರಳ ಮತ್ತು ಆಶಾವಾದಿಗಳು. ಕೃಷಿಯೇ ಅವರ ಜೀವನೋಪಾಯ. ಸನ್ಯಾಸಿಗಳು ಹಳ್ಳಿಗೆ ಪ್ರವೇಶಿಸಿ ಭಿಕ್ಷೆ ಬೇಡಲು ಪ್ರಾರಂಭಿಸಿದರು. ಅವರು ಪ್ರತಿ ಮನೆಯಲ್ಲೂ ಭಿಕ್ಷೆ ಬೇಡಿದರು. ಗ್ರಾಮಸ್ಥರು ಭಿಕ್ಷೆ ಬೇಡಿದರು ಮತ್ತು ನಂಬಿಕೆಯಿಂದ ಅವರಿಗೆ ಅನ್ನಪಾನ ನೀಡಿದರು. ಕೆಲವರು ಅವರ ಸಲಹೆಯನ್ನು ಗಮನವಿಟ್ಟು ಕೇಳಿದರು. ಕೆಲವರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೇಳಿದರು. ಸನ್ಯಾಸಿಗಳು ತಾಳ್ಮೆಯಿಂದ ಅವರ ಸಂದೇಹಗಳಿಗೆ ಉತ್ತರಿಸಿದರು. ಇಡೀ ಹಳ್ಳಿ ಭಿಕ್ಷೆ ಸಂಗ್ರಹಿಸಲು ಹಿಂತಿರುಗಿತು. ಆದರೆ ಹಳ್ಳಿಯ ಕೊನೆಯಲ್ಲಿ ಒಂದು ಗುಡಿಸಲು ಕಾಣಿಸಿತು. ಅದು ಸಂಪೂರ್ಣವಾಗಿ ವಿಭಿನ್ನವಾಗಿ ಕಾಣುತ್ತಿತ್ತು. ಅದು ಹಳ್ಳಿಯ ಅಂಚಿನಲ್ಲಿತ್ತು. ಭಿಕ್ಷೆ ಬೇಡುತ್ತಿದ್ದಾಗ ಒಬ್ಬ ಸನ್ಯಾಸಿ ಹಳ್ಳಿಗನನ್ನು ಕೇಳಿದ, ಇದು ಯಾರ ಗುಡಿಸಲು? ನಾವು ಇಡೀ ಹಳ್ಳಿಯಿಂದ ಭಿಕ್ಷೆ ಸಂಗ್ರಹಿಸಿದೆವು, ಆದರೆ ಮನೆಯಿಂದ ಅಲ್ಲ. ಆ ಹಳ್ಳಿಗನ ಮುಖಭಾವ ಇದ್ದಕ್ಕಿದ್ದಂತೆ ಬದಲಾಯಿತು. ಅವನು ಆಶ್ಚರ್ಯದಿಂದ ಅವನನ್ನೇ ನೋಡಿದನು. ನಂತರ ಅವನು ಮೆಲ್ಲನೆ, ಬಾಬಾ, ಆ ಮನೆಗೆ ಹೋಗಬೇಡಿ. ಅದು ನಿಮಗೆ ಸೂಕ್ತ ಸ್ಥಳವಲ್ಲ ಎಂದನು. ಸನ್ಯಾಸಿ ಆಶ್ಚರ್ಯದಿಂದ ಕೇಳಿದ, ಅದು ಏಕೆ? ಅಲ್ಲಿ ಒಬ್ಬ ವಿಧವೆ ಇದ್ದಳು, ಆದರೆ ಈಗ ಅವಳು ವೇಶ್ಯೆಯಾಗಿದ್ದಾಳೆ. ಈ ಹಳ್ಳಿಯಲ್ಲಿರುವ ಪ್ರತಿಯೊಬ್ಬ ಪುರುಷನು ರಾತ್ರಿಯಲ್ಲಿ ಅವಳ ಬಳಿಗೆ ಹೋಗುತ್ತಾನೆ. ಅವಳು ಅದ್ಭುತ ಸೌಂದರ್ಯವನ್ನು ಹೊಂದಿದ್ದಾಳೆ. ಒಮ್ಮೆ ಅವಳನ್ನು ನೋಡಿದರೆ ಅವರು ಅವಳನ್ನು ವಿರೋಧಿಸಲು ಸಾಧ್ಯವಿಲ್ಲ. ಅವಳ ಕಣ್ಣುಗಳು ಪ್ರಕಾಶಮಾನವಾಗಿ ಹೊಳೆಯುತ್ತವೆ. ಅವಳ ಮೋಡಿನಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಳ್ಳಿಗನ ಮಾತುಗಳನ್ನು ಕೇಳಿದ ನಂತರ 3 ಸನ್ಯಾಸಿಗಳು ಒಬ್ಬರನ್ನೊಬ್ಬರು ನೋಡಿಕೊಂಡರು. ಅವರು ಮಧ್ಯದಲ್ಲಿ ಒಂದು ಸಂಕೇತವನ್ನು ನೀಡಿದರು ಮತ್ತು ಅವರಲ್ಲಿ ಒಬ್ಬರು, ಸರಿ, ನಾವು ಅಲ್ಲಿಗೆ ಹೋಗುವುದಿಲ್ಲ ಎಂದು ಹೇಳಿದರು. ಹಳ್ಳಿಗನು ತೃಪ್ತನಾಗಿ ಹೊರಟು ಹೋದನು. ಆದರೆ ಸನ್ಯಾಸಿಗಳ ಮನಸ್ಸಿನಲ್ಲಿ ಅನುಮಾನ ಮತ್ತು ಕುತೂಹಲವು ಜಾಗೃತವಾಯಿತು. ಏನು? ಆ ಮಹಿಳೆ ನಿಜವಾಗಿಯೂ ಅಷ್ಟು ಸುಂದರಿಯೇ? ಅದು ಅವಳ ದೈಹಿಕ ಸೌಂದರ್ಯ ಮಾತ್ರವೇ ಅಥವಾ ಬೇರೆ ಏನಾದರೂ ಇದೆಯೇ? ಮುಂದೆ ಅವರು ಒಂದು ನಿರ್ಧಾರ ತೆಗೆದುಕೊಂಡರು. ಅವರು ಈ ಮಹಿಳೆಯನ್ನು ಭೇಟಿಯಾಗಬೇಕು. ಅವಳು ನಿಜವಾಗಿಯೂ ಅಷ್ಟೊಂದು ಆಕರ್ಷಕಳೆ ಎಂದು ಅವರು ಕಂಡುಹಿಡಿಯಬೇಕು. 3 ಸನ್ಯಾಸಿಗಳು ನಿಧಾನವಾಗಿ ಗುಡಿಯ ಕಡೆಗೆ ನಡೆದರು. ಅವರು ಅಲ್ಲಿಗೆ ತಲುಪಿ ದ್ವಾರದ ಬಳಿ ನಿಂತು ಅಭಿಕ್ಷೆದೆಂದೇ ಎಂದು ಕರೆದರು. ಕೆಲವು ಕ್ಷಣಗಳ ನಂತರ ಗುಡಿಸಲಿನ ಬಾಗಿಲು ತೆರೆಯಿತು. ಒಳಗಿನಿಂದ ಒಬ್ಬ ಯುವತಿ ಹೊರಬಂದಳು. ಅವಳು ನಿಜವಾಗಿಯೂ ಸುಂದರಿಯಾಗಿದ್ದಳು. ಅವಳ ಉದ್ದನೆಯ ಗುಂಗುರು ಕೂದಲು ಸೊಂಟದ ಕೆಳಗೆ ನೇತಾಡುತ್ತಿತ್ತು. ಅವಳ ಕಣ್ಣುಗಳು ಆಳವಾದ ಕಪ್ಪು ಮೋಡಗಳಂತೆ ಕಾಣುತ್ತಿದ್ದವು, ಏನೋ ರಹಸ್ಯವನ್ನು ಬಚ್ಚಿಟ್ಟಂತೆ. ಅವಳ ಹೊಳೆಯುವ ಬಿಳಿ ಚರ್ಮ ಮತ್ತು ಸುಂದರವಾದ ಆಕೃತಿ ಯಾರನ್ನಾದರೂ ಆಕರ್ಷಿಸುವಷ್ಟು ಇತ್ತು. ಸನ್ಯಾಸಿಗಳು ಒಂದು ಕ್ಷಣ ಅವಳನ್ನು ದಿಟ್ಟಿಸಿ ನೋಡಿದರು, ಆದರೆ ತಕ್ಷಣವೇ ನಿಂತರು. ಅವಳು ಅವರನ್ನು ನಗುತ್ತಾ ಸ್ವಾಗತಿಸಿದಳು. ಇದು ನನ್ನ ಅದೃಷ್ಟ. ಇಲ್ಲಿಯವರೆಗೆ ನನ್ನ ಮನೆಗೆ ಬಂದವರು ಒಂದೇ ಒಂದು ಕಾರಣಕ್ಕಾಗಿ ಬಂದಿದ್ದಾರೆ, ಆದರೆ ನೀವು ಭಿಕ್ಷೆಗಾಗಿ ಬಂದಿದ್ದೀರಿ. ಯಾರನ್ನಾದರೂ ಆಕರ್ಷಿಸಲು ಅವಳ ಮಾತುಗಳಲ್ಲಿ ವಿಶೇಷ ಆಹ್ವಾನವಿತ್ತು.
ಸನ್ಯಾಸಿಗಳು ಶಾಂತವಾಗಿ ಉತ್ತರಿಸಿದರು. ದೇವಿ, ನಮಗೆ ಸ್ವಲ್ಪ ಆಹಾರ ಅಥವಾ ನೀರು ಸಿಕ್ಕರೆ ಸಾಕು. ಅವಳು ಮುಗುಳ್ನಗುತ್ತಾ, ಆಹಾರವಲ್ಲ, ಬೇರೇನೂ ಅಲ್ಲ ಎಂದಳು. ನಿನಗೆ ಅದು ಬೇಕಾ? ಸನ್ಯಾಸಿಗಳು ನಗುತ್ತಾ ಕೇಳಿದರು. ನಾವು ಆಕರ್ಷಕ ಹುಡುಗಿಯರು, ನೀವು ನಮಗೆ ಸ್ವಲ್ಪ ನೀರು ತರುತ್ತೀರಾ? ಅವಳು ನಮಗೆ ಒಳಗೆ ಹೋಗಲು ಸೂಚಿಸಿದಳು. ಅವಳು, ಒಳಗೆ ಬಾ, ನಾನು ನಿನಗೆ ನೀರು ತರುತ್ತೇನೆ ಎಂದಳು. ಅವಳು ತುಂಬಾ ಬುದ್ಧಿವಂತೆ ಎಂದು ಮೂವರು ಸನ್ಯಾಸಿಗಳು ಅರಿತುಕೊಂಡರು. ಅವಳ ಮಾತುಗಳು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಆಕರ್ಷಿಸಲು ಸಾಕಾಗಿತ್ತು. ಆದರೆ ಅವರು ಯೋಚಿಸದೆ ಒಳಗೆ ಹೋದರು. ಅವರು ನೆಲದ ಮೇಲೆ ಕುಳಿತರು. ಸ್ವಲ್ಪ ಸಮಯದ ನಂತರ ಅವಳು ನೀರು ತಂದಳು. ಅವರು ನೀರನ್ನು ಕುಡಿದರು. ಅವಳು ಅವಳ ಎದುರು ಕುಳಿತಳು. ಆ ಕ್ಷಣದಲ್ಲಿ ಒಬ್ಬ ಸನ್ಯಾಸಿ ಅವಳನ್ನು ಕೇಳಿದ, ದೇವಿ, ಬಾಲ್ಯದಿಂದಲೂ ನಿನ್ನ ಸ್ವಭಾವ ಹೀಗಿದೆಯೇ ಅಥವಾ ಜೀವನದ ಸಂದರ್ಭಗಳಿಂದಾಗಿ ನೀನು ಹೀಗೆ ಬದಲಾಗಿದ್ದೀಯಾ? ಅವಳು ಮೊದಲ ಬಾರಿಗೆ ಆಶ್ಚರ್ಯಚಕಿತಳಾದಳು. ಇಲ್ಲಿಯವರೆಗೆ ಯಾರೂ ಈ ಪ್ರಶ್ನೆಯನ್ನು ಕೇಳಿಲ್ಲ. ನನ್ನ ಬಳಿಗೆ ಬರುವವರು ನನ್ನ ದೇಹಕ್ಕಾಗಿ ಮಾತ್ರ ಬರುತ್ತಾರೆ. ಆದರೆ ನೀವು ಯಾರು? ನೀವು ಯಾರು? ನಿಮ್ಮ ಹಿಂದಿನದು ಏನು? ನಿನಗೇನು ಬೇಕು? ಅವಳು ತಕ್ಷಣ ಕಣ್ಣೀರು ಹಾಕಿದಳು. ಕೆಲವು ಕ್ಷಣಗಳ ಅಳುವಿನ ನಂತರ ಅವಳು ತನ್ನ ಕಥೆಯನ್ನು ಪ್ರಾರಂಭಿಸಿದಳು. ನನ್ನ ಗಂಡ ತೀರಿಕೊಂಡ ಕೆಲವು ತಿಂಗಳ ನಂತರ ನಾನು ಒಂಟಿಯಾದೆ. ನನಗೆ ಯಾವುದೇ ವೃತ್ತಿಯಿಲ್ಲ, ಭೂಮಿಯೂ ಇರಲಿಲ್ಲ. ನಾನು ಉದ್ಯೋಗವನ್ನು ಹುಡುಕಿದಾಗ ಪ್ರತಿಯೊಬ್ಬ ಪುರುಷನೂ ನನ್ನನ್ನು ಬಳಸಿಕೊಳ್ಳಲು ಪ್ರಯತ್ನಿಸಿದನು. ನಂತರ ನಾನು ಒಂದು ನಿರ್ಧಾರ ತೆಗೆದುಕೊಂಡೆ. ಜನರು ನನ್ನನ್ನು ಆಕರ್ಷಕವಾಗಿ ಕಾಣುತ್ತಾರೆ ಎಂಬ ಕಾರಣಕ್ಕಾಗಿ ನಾನು ಈ ಮಾರ್ಗವನ್ನು ಆರಿಸಿಕೊಂಡೆ. ಯುವತಿ ಒಂದು ಮಾತನ್ನು ಹೇಳದೆ ಹೇಳಿದಳು. ಮೂವರು ಸನ್ಯಾಸಿಗಳು ಆಳವಾದ ಉಸಿರನ್ನು ತೆಗೆದುಕೊಂಡು ಅವಳ ವೇದನೆಯನ್ನು ಅರ್ಥಮಾಡಿಕೊಂಡರು. ಈಗ ಹೇಳಿ, ನಾನು ಏನಾದರೂ ತಪ್ಪು ಮಾಡಿದೆನಾ? ಅವಳು ಕೇಳಿದಳು. ಕರುಳುಗಳು ಉರಿಯುತ್ತಿರುವಾಗ ಯಾವುದೇ ಪುರುಷನು ಏನು ಬೇಕಾದರೂ ಮಾಡಲು ಸಿದ್ಧನಾಗಿರುತ್ತಾನೆ. ಸಮಾಜ ಏನೇ ಕೊಟ್ಟರೂ ಪ್ರತಿಯಾಗಿ ಏನನ್ನಾದರೂ ಕೇಳುತ್ತದೆ. ನಾನು ನನ್ನ ದೇಹವನ್ನು ತ್ಯಜಿಸಿ ನನ್ನ ಜೀವನವನ್ನು ನಡೆಸುತ್ತಿದ್ದೇನೆ. ಸನ್ಯಾಸಿಗಳು ಅವಳ ಮಾತನ್ನು ಎಚ್ಚರಿಕೆಯಿಂದ ಆಲಿಸಿದರು. ಆದರೆ ಈ ಮಾರ್ಗವು ಅವಳನ್ನು ಎಲ್ಲಿಗೂ ಕರೆದೊಯ್ಯುವುದಿಲ್ಲ ಎಂದು ಅವರಿಗೆ ತಿಳಿದಿತ್ತು. ಮೂವರು ಸನ್ಯಾಸಿಗಳು ಅವಳ ಮುಖದಲ್ಲಿನ ಭಾವನೆಗಳನ್ನು ಶಾಂತವಾಗಿ ಗಮನಿಸುತ್ತಿದ್ದರು. ಆಗ ಅವರಲ್ಲಿ ಅತ್ಯಂತ ಅನುಭವಿ ಸನ್ಯಾಸಿ, ದೇವರ್ಷಿ ಎಂದು ಕರೆಯಲ್ಪಡುವವರು ಮೃದುವಾಗಿ ಮಾತನಾಡಿದರು. ದೇವಿ ಹೇಳಿದಳು, ಈ ಜಗತ್ತು ತುಂಬಾ ವಿಚಿತ್ರವಾಗಿದೆ. ಇದೇ ಸಮಾಜ ಮೊದಲು ದುಷ್ಟ ಮಹಿಳೆಯನ್ನು ದೋಚುತ್ತದೆ. ನಂತರ ಅದೇ ಸಮಾಜ ಅವಳ ಕಡೆಗೆ ಬೆರಳು ತೋರಿಸುತ್ತದೆ. ಆದರೆ ಬದುಕಲು ಇದೊಂದೇ ದಾರಿ. ಅವಳು ಸ್ವಲ್ಪ ಹಾಸ್ಯದೊಂದಿಗೆ ಸದ್ದಿಲ್ಲದೆ ಹೇಳಿದಳು, ಬಾಬಾ, ಈ ದಾರಿ ತಪ್ಪಿದ್ದರೆ ಸಮಾಜ ನನಗೆ ಬೇರೆ ದಾರಿಯನ್ನು ಏಕೆ ತೋರಿಸಲಿಲ್ಲ? ನನ್ನ ಗಂಡ ತೀರಿಕೊಂಡಾಗ ಯಾರಾದರೂ ನನಗೆ ಸಹಾಯ ಮಾಡಿದರಾ? ಆಗ ಎಲ್ಲರೂ ನನ್ನನ್ನು ಒಂದು ವಸ್ತುವಿನಂತೆ ನೋಡಿದರು. ಮೂವರು ಸನ್ಯಾಸಿಗಳು ಅವಳ ದುಃಖವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡರು. ಆದರೆ ಒಬ್ಬ ವ್ಯಕ್ತಿಯ ರೂಪಾಂತರವು ಆಳವಾದ ಪ್ರಕ್ರಿಯೆ ಎಂದು ಅವರು ಅರಿತುಕೊಂಡರು. ಆ ಸಮಯದಲ್ಲಿ ಮಹಾಯೋಗಿ ಎಂದು ಕರೆಯಲ್ಪಡುವ ಈ ದೇವರ್ಷಿ ಎಂದು ಕರೆಯಲ್ಪಡುವವರು ಮೃದುವಾಗಿ ಮಾತನಾಡಿದರು. ದೇವಿ ಹೇಳಿದಳು, ಈ ಜಗತ್ತು ತುಂಬಾ ವಿಚಿತ್ರವಾಗಿದೆ. ಇದೇ ಸಮಾಜ ಮೊದಲು ದುಷ್ಟ ಮಹಿಳೆಯನ್ನು ದೋಚುತ್ತದೆ. ನಂತರ ಅದೇ ಸಮಾಜ ಅವಳ ಕಡೆಗೆ ಬೆರಳು ತೋರಿಸುತ್ತದೆ. ಆದರೆ ಬದುಕಲು ಇದೊಂದೇ ದಾರಿ. ಅವಳು ಸ್ವಲ್ಪ ಹಾಸ್ಯದೊಂದಿಗೆ ಸದ್ದಿಲ್ಲದೆ ಹೇಳಿದಳು, ಬಾಬಾ, ಈ ದಾರಿ ತಪ್ಪಿದ್ದರೆ ಸಮಾಜ ನನಗೆ ಬೇರೆ ದಾರಿಯನ್ನು ಏಕೆ ತೋರಿಸಲಿಲ್ಲ? ನನ್ನ ಗಂಡ ತೀರಿಕೊಂಡಾಗ ಯಾರಾದರೂ ನನಗೆ ಸಹಾಯ ಮಾಡಿದರಾ? ಆಗ ಎಲ್ಲರೂ ನನ್ನನ್ನು ಒಂದು ವಸ್ತುವಿನಂತೆ ನೋಡಿದರು. ಮೂವರು ಸನ್ಯಾಸಿಗಳು ಅವಳ ದುಃಖವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡರು. ಆದರೆ ಒಬ್ಬ ವ್ಯಕ್ತಿಯ ರೂಪಾಂತರವು ಆಳವಾದ ಪ್ರಕ್ರಿಯೆ ಎಂದು ಅವರು ಅರಿತುಕೊಂಡರು. ಆ ಸಮಯದಲ್ಲಿ ಮಹಾಯೋಗಿ ಎಂದು ಕರೆಯಲ್ಪಡುವ ಇನ್ನೊಬ್ಬ ಸನ್ಯಾಸಿ ಮುಂದೆ ಬಾಗಿ, ದೇವಿ, ನಾವು ವರ್ಷಗಳಿಂದ ಸತ್ಯದ ಹುಡುಕಾಟದಲ್ಲಿದ್ದೇವೆ. ನಾವು ರಾಜರನ್ನು ನೋಡಿದ್ದೇವೆ, ಭಿಕ್ಷುಕರನ್ನು ನೋಡಿದ್ದೇವೆ, ಶ್ರೀಮಂತರು ಮತ್ತು ಬಡವರನ್ನು ನೋಡಿದ್ದೇವೆ. ಆದರೆ ಜಗತ್ತಿನ ಅತ್ಯಂತ ದುಷ್ಟ ಜನರು ಅತ್ಯಂತ ದುಷ್ಟರು. ಅವಳು ಏನೋ ಹೇಳಲು ಹೊರಟಿದ್ದಳು. ಆದರೆ ಅದೇ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಗುಡಿಸಲಿನ ಹೊರಗೆ ಸನ್ಯಾಸಿಗಳಿಗೆ ಎಚ್ಚರಿಕೆ ನೀಡಲಾಯಿತು. ದೇವರ್ಷಿ ಬಾಗಿಲು ತೆರೆದರು. ಹೊರಗೆ ಒಬ್ಬ ವ್ಯಕ್ತಿ ನಿಂತಿದ್ದ. ನೀವು ಯಾರು? ದೇವರ್ಷಿ ಗಂಭೀರವಾದ ಧ್ವನಿಯಲ್ಲಿ ಕೇಳಿದ. ಆ ವ್ಯಕ್ತಿ ಇದ್ದಕ್ಕಿದ್ದಂತೆ ಭಯಭೀತನಾದನು ಮತ್ತು ಕೆಲವು ಕ್ಷಣಗಳ ನಂತರ ಅವನು ಹಿಂಜರಿಯುತ್ತಾ ಮುಂದೆ ಬಂದು, ಕ್ಷಮಿಸಿ ಬಾಬಾ, ನಾನು ಈ ಹಳ್ಳಿಯವನು. ನಾನು ತಿಳಿದುಕೊಳ್ಳಲು ಬಂದಿದ್ದೇನೆ ಎಂದು ಹೇಳಿದನು. ಅವಳು ಅವನ ಮೇಲೆ ಕೇಂದ್ರೀಕರಿಸಿದಳು. ಈಗ ನಿನಗೆ ನನ್ನ ಬಗ್ಗೆ ಯಾಕೆ ಭಯ?
ಅವಳು ಕೇಳಿದಳು, ನಾನು ಮೊದಲು ಈ ಮಾರ್ಗವನ್ನು ಆರಿಸಿಕೊಂಡಾಗ ನಿನ್ನನ್ನು ಒಳಗೊಂಡಂತೆ ಇಡೀ ಹಳ್ಳಿ ನನ್ನನ್ನು ನಿರ್ಲಕ್ಷಿಸಿತು. ಯಾರೂ ನನಗಾಗಿ ಮುಂದೆ ಬರಲಿಲ್ಲ. ಆ ವ್ಯಕ್ತಿ ತಲೆಬಾಗಿ ನಿಧಾನವಾಗಿ ಹೇಳಿದ. ನಾವು ಹೆದರುತ್ತಿದ್ದೆವು. ಬಹುಶಃ ನಾವು ಸ್ವಾರ್ಥಿಗಳಾಗಿರಬಹುದು. ಸ್ವಲ್ಪ ಹೊತ್ತಿನಲ್ಲೇ ಅವಳ ಕಣ್ಣುಗಳಲ್ಲಿ ಹೊಸ ಬೆಳಕು ಕಾಣಿಸಿತು. ಅದು ಕೋಪವೂ ಅಲ್ಲ, ಕ್ಷಮೆಯೂ ಅಲ್ಲ, ಅದು ಆಳವಾದ ವಿಷಯವಾಗಿತ್ತು. ಈ ಸಂಭಾಷಣೆಯನ್ನು ಗಮನಿಸಿದ ಸನ್ಯಾಸಿಗಳು ಆ ವ್ಯಕ್ತಿಯನ್ನು ಕೇಳಿದರು, ನೀವು ನಿಜವಾಗಿಯೂ ಅವಳಿಗೆ ಸಹಾಯ ಮಾಡಲು ಬಯಸುತ್ತೀರಾ? ಕೆಲವು ಕ್ಷಣಗಳ ಮೌನದ ನಂತರ ಅವರು ಮೃದುವಾಗಿ ಹೇಳಿದರು, ಹೌದು. ಅವಳು ನಿಜವಾಗಿಯೂ ತನ್ನ ಜೀವನವನ್ನು ಬದಲಾಯಿಸಲು ಬಯಸಿದರೆ ನಾನು ಸಹಾಯ ಮಾಡಲು ಸಿದ್ಧನಿದ್ದೇನೆ. ಅವಳ ಮನಸ್ಸಿನಲ್ಲಿ ಒಂದು ಅನುಮಾನವಿತ್ತು. ನಾನು ನಿಜವಾಗಿಯೂ ಬದಲಾಗಬಹುದೇ? ಸಮಾಜ ನನ್ನನ್ನು ಸ್ವೀಕರಿಸುತ್ತದೆ? ಅವಳು ಸನ್ಯಾಸಿಗಳನ್ನು ನೋಡಿ ಕೇಳಿದಳು, ಬಾಬಾ, ನಾನು ಈ ಮಾರ್ಗವನ್ನು ಬಿಟ್ಟರೆ ಜನರು ನನ್ನನ್ನು ಸ್ವೀಕರಿಸುತ್ತಾರೆ? ಅವರು ನನ್ನ ಹಿಂದಿನದನ್ನು ಮರೆತು ಬಿಡುತ್ತಾರೆ? ಮಹಾಯೋಗ. ದೇವಿಯು ನಗುತ್ತಾ ಹೇಳಿದಳು, ನೀರಿನಲ್ಲಿ ಎಷ್ಟೇ ಕೊಳಕು ಹೋದರೂ ಕಾಲಾನಂತರದಲ್ಲಿ ಅದು ಮತ್ತೆ ಶುದ್ಧವಾಗಬಹುದು. ನಿಜವಾದ ಪ್ರಶ್ನೆ ಸಮಾಜ ಏನು ಮಾಡುತ್ತದೆ ಎಂಬುದು ಅಲ್ಲ, ಆದರೆ ನೀವು ನಿಜವಾಗಿಯೂ ಏನು ಬಯಸುತ್ತೀರಿ ಎಂಬುದು. ಅವಳು ಮೊದಲ ಬಾರಿಗೆ ಮೌನವಾದಳು. ಅವಳ ಮನಸ್ಸಿನಲ್ಲಿ ಯಾವ ಹೊಸ ಆಲೋಚನೆಗಳು ಓಡುತ್ತಿದ್ದವು? ಈ ಪ್ರಶ್ನೆಯನ್ನು ಯಾರೂ ಅವಳಿಗೆ ಮೊದಲು ಕೇಳಿರಲಿಲ್ಲ. ಆದರೆ ನಂತರ ಒಂದು ಅನಿರೀಕ್ಷಿತ ಘಟನೆ ಸಂಭವಿಸಿತು. ಹೊರಗೆ ಅನಿರೀಕ್ಷಿತ ಗದ್ದಲ ಶುರುವಾಯಿತು. ಅವಳ ಬಳಿಗೆ ಹೋಗುತ್ತಿದ್ದ ಕೆಲವು ಪುರುಷರು ಈಗ ಅಲ್ಲಿ ಕೋಪದಿಂದ ನಿಂತಿದ್ದರು. ಬಾಬಾ, ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ? ಒಬ್ಬ ವೃದ್ಧ ಅವಳನ್ನು ವ್ಯಂಗ್ಯವಾಡುವ ಸ್ವರದಲ್ಲಿ ಕೇಳಿದ. ಸನ್ಯಾಸಿಗಳು ಅವರನ್ನು ಶಾಂತಗೊಳಿಸಲು ಕೇಳಿಕೊಂಡರು, ಆದರೆ ಗ್ರಾಮಸ್ಥರು ತಾಳ್ಮೆ ಕಳೆದುಕೊಳ್ಳುತ್ತಿದ್ದರು. ಅವಳು ಬದಲಾದರೆ ನಮ್ಮ ದಾರಿಗಳು ಮುಚ್ಚಿಹೋಗುತ್ತವೆ. ಯಾರೋ ಅದನ್ನು ತಮಾಷೆ ಎಂದು ಭಾವಿಸಿದ್ದರು. ಈ ಕ್ಷಣದಲ್ಲಿ ಸನ್ಯಾಸಿಗಳಿಗೆ ಒಂದು ವಿಷಯ ಸ್ಪಷ್ಟವಾಯಿತು. ಸಮಸ್ಯೆ ಈ ಒಬ್ಬ ಮಹಿಳೆಯದ್ದಾಗಿರಲಿಲ್ಲ, ಸಮಸ್ಯೆ ಇಡೀ ಸಮಾಜದ ಮೌಲ್ಯಗಳಲ್ಲಿತ್ತು. ಋಷಿ ಕೈ ಎತ್ತಿ ಗಂಭೀರವಾಗಿ ಮಾತನಾಡಿದ. ಋಷಿ ಮುಂದೆ ಬಂದು ಗಂಭೀರವಾಗಿ ಹೇಳಿದರು, ಸಹೋದರರೇ, ನಾವು ಈ ಮಹಿಳೆಗಾಗಿ ಮಾತ್ರ ಬಂದಿಲ್ಲ. ಇಡೀ ಗ್ರಾಮದ ಕಲ್ಯಾಣಕ್ಕಾಗಿ ನಾವು ಇಲ್ಲಿದ್ದೇವೆ. ಒಬ್ಬ ವೃದ್ಧನು ನಿಟ್ಟುಸಿರಿನೊಂದಿಗೆ ಹೇಳಿದನು, ಶ್ರೇಯಸ್ಸ ಬಾಬಾ, ಅವಳು ಹುಟ್ಟಿನಿಂದಲೂ ಈ ಜೀವನವನ್ನು ನಡೆಸುತ್ತಿದ್ದಾಳೆ. ಇದು ಅವನ ಭಾಗ್ಯ. ಮಹಾಯೋಗ ನಗುತ್ತಾ ಹೇಳಿದನು, ಯಾರಾದರೂ ಹುಟ್ಟಿನಿಂದಲೇ ತನ್ನ ಅದೃಷ್ಟವನ್ನು ಪಡೆದರೆ ಕಲ್ಲುಗಳು ಎಂದಿಗೂ ವಿಗ್ರಹಗಳಾಗಲು ಸಾಧ್ಯವಿಲ್ಲ, ಅಥವಾ ಕುಂಬಾರನ ಕೈಯಲ್ಲಿ ಜೇಡಿಮಣ್ಣು ಸುಂದರವಾದ ಆಕಾರವಾಗಿ ರೂಪಾಂತರಗೊಳ್ಳಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ಮನುಷ್ಯನು ತಾನು ಏನಾಗಬೇಕೆಂದು ಬಯಸುತ್ತಾನೋ ಅದೇ ಆಗುತ್ತಾನೆ. ಇದನ್ನು ಕೇಳಿ ಗ್ರಾಮಸ್ಥರು ಮೌನವಾದರು. ಹಿಂದೆಂದೂ ಯಾವುದೇ ಸನ್ಯಾಸಿ ಇಂತಹ ಮಾತುಗಳನ್ನು ಆಡಿರಲಿಲ್ಲ. ಈಗ ಮೂರನೆಯ ಸನ್ಯಾಸಿ ಅಚಲಮುನಿ ಮುಂದೆ ಬಂದು ಗಂಭೀರವಾದ ಧ್ವನಿಯಲ್ಲಿ ಹೇಳಿದನು, ನೀವು ಅವಳನ್ನು ಅಶುದ್ಧ ಮಹಿಳೆಯಂತೆ ನೋಡುತ್ತಿದ್ದೀರಿ. ಆದರೆ ಅವಳು ಈ ದಾರಿಗೆ ಹೇಗೆ ಬಂದಳು ಎಂದು ಯಾರಾದರೂ ಒಂದು ಕ್ಷಣ ಯೋಚಿಸಿದ್ದೀರಾ? ಅವಳ ಗಂಡ ತೀರಿಕೊಂಡಾಗ ನಿಮ್ಮಲ್ಲಿ ಯಾರಾದರೂ ಅವಳಿಗೆ ಸಹಾಯ ಮಾಡಿದ್ದೀರಾ? ಅಥವಾ ಯಾವುದೇ ಕರುಣೆ ತೋರಿಸದೆ ನೀವು ಮುಖ ತಿರುಗಿಸಿಕೊಂಡಿದ್ದೀರಾ? ಈ ಮಾತುಗಳನ್ನು ಕೇಳಿ ಗ್ರಾಮಸ್ಥರು ಒಬ್ಬರನ್ನೊಬ್ಬರು ನೋಡಿಕೊಂಡರು. ಕೆಲವರು ತಲೆ ಬಾಗಿಸಿದರು. ಅಚಲಮುನಿ ಮತ್ತೆ ಮಾತನಾಡಿದರು. ಒಬ್ಬ ಪುರುಷ ಸನ್ಯಾಸ ಸ್ವೀಕರಿಸಿದರೆ ನೀವು ಅವನನ್ನು ಗೌರವಿಸುತ್ತೀರಿ, ಆದರೆ ಒಬ್ಬ ಮಹಿಳೆ ತನ್ನ ಜೀವನಕ್ಕೆ ಹೊಸ ಮಾರ್ಗವನ್ನು ಆರಿಸಿಕೊಂಡರೆ ನೀವು ಅವಳನ್ನು ಅಪಹಾಸ್ಯ ಮಾಡುತ್ತೀರಿ. ಇದು ಯಾವ ರೀತಿಯ ನ್ಯಾಯ? ಕೆಲವು ಗ್ರಾಮಸ್ಥರು ಪಿಸುಗುಟ್ಟುತ್ತಾ ಅವರ ಮಾತುಗಳನ್ನು ಒಪ್ಪಿಕೊಂಡರು. ಅವಳ ಕಣ್ಣಲ್ಲಿ ನೀರು ತುಂಬಿತು. ಅವಳು ಕೈಗಳನ್ನು ಜೋಡಿಸಿ ಕೃತಜ್ಞತೆಯಿಂದ ಹೇಳಿದಳು, ಬಾಬಾ, ಇದೇ ಮೊದಲ ಬಾರಿಗೆ ಯಾರಾದರೂ ನನ್ನನ್ನು ಒಬ್ಬ ಮನುಷ್ಯನಾಗಿ ಅರ್ಥಮಾಡಿಕೊಂಡಿದ್ದಾರೆ ಮತ್ತು ನಾನು ನನ್ನ ಹಿಂದಿನಿಂದ ಮುಕ್ತನಾಗಲು ಬಯಸುತ್ತೇನೆ. ದಯವಿಟ್ಟು ನನಗೆ ದಾರಿ ತೋರಿಸಿ. ಮಹಾಯೋಗ ದೇವಿ ಸಂತೋಷದ ನಗುವಿನೊಂದಿಗೆ ಹೇಳಿದಳು, ಮೊದಲು ನೀವು ನಿಮ್ಮನ್ನು ನಂಬಬೇಕು. ಸಮಾಜದ ಭಯವನ್ನು ಬಿಟ್ಟುಬಿಡಿ ಮತ್ತು ನಿಮ್ಮ ಜೀವನವನ್ನು ನಡೆಸಿ. ಅವಳು ತಲೆಬಾಗಿ ಮೌನವಾಗಿ ತನ್ನ ಆಲೋಚನೆಗಳನ್ನು ಪರಿಶೀಲಿಸಿದಳು. ನಂತರ ಅವಳು ನಿಧಾನವಾಗಿ ತನ್ನ ಆಭರಣಗಳನ್ನು ತೆಗೆದು ಸನ್ಯಾಸಿಯ ಪಾದಗಳ ಬಳಿ ಇಟ್ಟಳು. ಇಂದಿನಿಂದ ನನ್ನ ಹಳೆಯ ಜೀವನ ಇನ್ನು ಮುಂದೆ ಒಂದು ವಸ್ತುವಲ್ಲ, ನಾನು ಈಗ ಹೊಸ ಜೀವನವನ್ನು ಪ್ರಾರಂಭಿಸುತ್ತಿದ್ದೇನೆ ಎಂದು ಅವಳು ಧೈರ್ಯದಿಂದ ಹೇಳಿದಳು. ಗ್ರಾಮಸ್ಥರು ಈ ದೃಶ್ಯವನ್ನು ಆಶ್ಚರ್ಯದಿಂದ ನೋಡಿದರು. ಕೆಲವರು ದುಃಖಿತರಾದರು, ಇನ್ನು ಕೆಲವರು ಗೌರವದ ಭಾವನೆಯನ್ನು ಅನುಭವಿಸಿದರು.
ಋಷಿ ಈಗ ಗ್ರಾಮಸ್ಥರ ಕಡೆಗೆ ತಿರುಗಿ, ಇಂದಿನಿಂದ ಅವಳು ಹೊಸ ಜೀವನವನ್ನು ಪ್ರಾರಂಭಿಸಲು ಬಯಸುತ್ತಾಳೆ, ಆದರೆ ಪ್ರಶ್ನೆ ಏನೆಂದರೆ ನೀವು ಅವಳನ್ನು ಸ್ವೀಕರಿಸುತ್ತೀರಾ ಎಂದು ಕೇಳಿದನು. ಹಳ್ಳಿಯಲ್ಲಿ ಮತ್ತೆ ಅವ್ಯವಸ್ಥೆ ಉಂಟಾಯಿತು. ಕೆಲವರು ಒಪ್ಪಿಕೊಂಡರು, ಇನ್ನು ಕೆಲವರು ಇನ್ನೂ ಸಂದೇಹದಲ್ಲಿದ್ದರು. ಆಗ ಒಬ್ಬ ವೃದ್ಧ ರೈತ ಮುಂದೆ ಬಂದು ಜೋರಾಗಿ ಹೇಳಿದ, ಬಾಬಾ, ನೀವು ನಮ್ಮ ಕಣ್ಣುಗಳನ್ನು ತೆರೆಸಿದ್ದೀರಿ. ಅವರು ನಿಜವಾಗಿಯೂ ತಮ್ಮ ಜೀವನವನ್ನು ಬದಲಾಯಿಸಲು ಬಯಸಿದರೆ ನಾವು ಅದನ್ನು ಒಪ್ಪಿಕೊಳ್ಳಲು ಹಿಂಜರಿಯಬೇಕಾಗಿಲ್ಲ. ಅವನ ಮಾತುಗಳಿಗೆ ಇಡೀ ಹಳ್ಳಿ ಪ್ರತಿಕ್ರಿಯಿಸಿತು. ಕೆಲವು ಯುವಕರು ಮುಂದೆ ಬಂದು, ಅವಳು ದೇವಸ್ಥಾನದಲ್ಲಿ ಪೂಜೆ ಮಾಡಲು ಸಿದ್ಧಳಾಗಿದ್ದರೆ ನಾವು ಅವಳನ್ನು ತಡೆಯಲು ಯಾವುದೇ ಕಾರಣವಿಲ್ಲ ಎಂದು ಧೈರ್ಯದಿಂದ ಹೇಳಿದರು. ಸನ್ಯಾಸಿಗಳ ಮುಖದಲ್ಲಿ ಸಂತೃಪ್ತ ನಗು ಕಾಣಿಸಿಕೊಂಡಿತು. ಬದಲಾವಣೆ ಆರಂಭವಾಗಿತ್ತು. ಮೂವರು ಸನ್ಯಾಸಿಗಳು ಅವಳನ್ನು ಆಶೀರ್ವದಿಸಿದರು. ದೇವಿ, ನಿನ್ನ ಜೀವನವನ್ನು ಸತ್ಯದ ನಿಜವಾದ ಹಾದಿಯಲ್ಲಿ ನಡೆಸು. ಎಷ್ಟೇ ಅಡೆತಡೆಗಳು ಎದುರಾದರೂ ಧೈರ್ಯ ಕಳೆದುಕೊಳ್ಳಬೇಡ. ಸತ್ಯದ ಹಾದಿ ಯಾವಾಗಲೂ ಕಷ್ಟಕರವಾಗಿರುತ್ತದೆ, ಆದರೆ ಅದು ನಿಜವಾದ ಸಂತೋಷವನ್ನು ನೀಡುತ್ತದೆ ಎಂದು ಅವರು ಹೇಳಿದರು. ಗ್ರಾಮಸ್ಥರು ಈಗಾಗಲೇ ಮೌನವಾಗಿದ್ದಾರೆ. ಅನೇಕರು ಈಗಾಗಲೇ ಅವಳನ್ನು ನೋಡಿದ್ದಾರೆ. ಅವನು ಕ್ಷಮೆಯಾಚಿಸಿ ಅವಳಿಗೆ ಹೊಸ ಜೀವನವನ್ನು ಕೊಟ್ಟನು. ಸನ್ಯಾಸಿಗಳು ಕೊನೆಯ ಬಾರಿಗೆ ಗ್ರಾಮಕ್ಕೆ ಭೇಟಿ ನೀಡಿ ನಂತರ ತಮ್ಮ ಪ್ರಯಾಣವನ್ನು ಮುಂದುವರೆಸಿದರು. ಆ ದಿನದಿಂದ ಅವಳು ಹಳ್ಳಿಯ ದೇವಸ್ಥಾನದಲ್ಲಿ ಪೂಜೆ ಮಾಡಲು ಪ್ರಾರಂಭಿಸಿದಳು. ಅವಳು ತನ್ನ ಸಮಯವನ್ನು ಭಕ್ತಿ ಸೇವೆ ಮತ್ತು ಧ್ಯಾನಕ್ಕೆ ಮೀಸಲಿಟ್ಟಳು. ಕ್ರಮೇಣ ಗ್ರಾಮಸ್ಥರು ಅವಳನ್ನು ಸ್ವೀಕರಿಸಲು ಪ್ರಾರಂಭಿಸಿದರು. ಅವಳನ್ನು ಈ ಹಿಂದೆ ಕೀಳಾಗಿ ಕಾಣುತ್ತಿದ್ದವರು ಸಹ ಅವಳನ್ನು ಗೌರವಿಸಲು ಪ್ರಾರಂಭಿಸಿದರು. ಇತರ ಮಹಿಳೆಯರು ಅವರಿಂದ ಸ್ಫೂರ್ತಿ ಪಡೆದರು. ತಲೆ ಬಗ್ಗಿಸುವುದನ್ನು ಬಿಟ್ಟು ಘನತೆಯಿಂದ ಬದುಕಲು ಇನ್ನೊಂದು ಮಾರ್ಗವಿದೆ ಎಂದು ಅವರು ಅರಿತುಕೊಂಡರು. ಹೀಗೆ ಒಬ್ಬ ಮಹಿಳೆ ತೆಗೆದುಕೊಂಡ ನಿರ್ಧಾರ ಅವಳ ಬದುಕನ್ನೇ ಬದಲಾಯಿಸಿತು, ಜೊತೆಗೆ ಒಂದು ಹಳ್ಳಿಯ ಬದಲಾವಣೆಗೆ ಮಾರ್ಗದರ್ಶಿಯಾಯಿತು.